ರೂಪಾಯಿಯ ಸೋಪಿನಿಂದ 2 ತಿಂಗಳು ಪಾತ್ರೆ ತೊಳಿಬೋದು ಅಂತ ಹೇಳಿದರೆ ನೀವು ನಂಬ್ತೀರಾ? ಇಲ್ಲಿ ನೋಡಿ, ನಾನಿವಾಗ ರೂಪಾಯಿಯ ಒಂದು ವಿಮ್ ಬಾರನ್ನು ತಂದಿದ್ದೀನಿ. ಅದನ್ನು ಇದೇ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನಿಮಗೆ ಒಂದು ನ್ಯೂಸ್ ಪೇಪರಿಗೆ ಇಟ್ಟು ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೋದು. ನಾನಿವಾಗ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿದ್ದೀನಿ. ಇನ್ನು ಇದೇ ರೀತಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡು ಈ ಕಟ್ ಮಾಡಿರುವ ಸೋಪನ್ನೆಲ್ಲ ಅದಕ್ಕೆ ಹಾಕಬೇಕು. ಆಮೇಲೆ 1 ರಿಂದ 1.5 ಲೀಟರ್ ನೀರನ್ನು ಚೆನ್ನಾಗಿ ಕುದೀತಾ ಇರುವ ನೀರನ್ನು ಇದಕ್ಕೆ ಹಾಕಬೇಕು. ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಸೋಪೆಲ್ಲ ಒಳ್ಳೆ ಮೆಲ್ಟ್ ಆಗಬೇಕು. ಆಮೇಲೆ ತಣ್ಣಗಾಗಲಿಕ್ಕೆ ಇಡಬೇಕು. ತಣ್ಣಗಾದ ಮೇಲೆ ಇದೇ ರೀತಿ ಒಂದು ಸಣ್ಣ ಬಾಟಲ್ ತಗೊಂಡು ಅದರ ಮುಚ್ಚಳವನ್ನು ಸಣ್ಣ ಸಣ್ಣ ಹೋಲ್ಸ್ ಮಾಡಬೇಕು. ಆಮೇಲೆ ನಮ್ಮ ಲಿಕ್ವಿಡನ್ನು ಇದಕ್ಕೆ ಹಾಕಿ ಇದನ್ನು ಡೈಲಿ ಯೂಸಿಗೆ ಉಪಯೋಗಿಸಬೇಕು. ಬಾಕಿ ಇರುವ ಲಿಕ್ವಿಡನ್ನು ಸ್ವಲ್ಪ ದೊಡ್ಡ ಬಾಟಲಿಗೆ ಹಾಕಿ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನೋಡಿ. ಒಂಚೂರು ಸಹ ವೇಸ್ಟ್ ಆಗೋದಿಲ್ಲ. ಇದನ್ನು